ನಾನಿವತ್ತು ನಿಮ್ಗೆ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಒಂದು ರೈಸ್ ಬಾತ್ನ ತೋರಿಸ್ಕೊಡ್ತೀನಿ. ಇದು 10 to 15 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ಇದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ರೈಸ್ ಬಾತ್. ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಂದು ಡೈಲಿ ರೊಟೀನ್ ಏನಿದೆ, ಮೇಯ್ನ್ ಮಾರ್ನಿಂಗ್ ಡ್ರಿಂಕ್. ನಾನು ಇದಕ್ಕೆ ನಿನ್ನೆ ನೈಟೇನೆ 1 ಸ್ಪೂನ್ ಚಿಯಾ ಸೀಡ್ಸ್ ಮತ್ತು 1 ಸ್ಪೂನ್ ಕೆಂಪು ಕಲ್ಸಕ್ಕರೆ ನೆನೆಸಿಟ್ಟಿದ್ದೆ. ಇವಾಗ ನಾನು ಇದನ್ನು ಕುಡಿತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಚಿಯಾ ಸೀಡ್ಸ್ ಜೊತೆಗೆ ನೈಟ್ ಟೈಮಲ್ಲಿ ಬಾದಾಮಿ ಕೂಡ ನೆನಾಕ್ತೀನಿ. ನಮ್ಮ ಮನೇಲಿ 3 ಜನ ಇರೋದ್ರಿಂದ ಒಬ್ಬೊಬ್ರಿಗೆ 4 ಅಂತ ನಾನು ಬಾದಾಮಿ ನೆನಾಕ್ತೀನಿ. ಬಾದಾಮಿನೂ ಅಷ್ಟೇ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಕೂಡ ನೈಟ್ ಟೈಮ್ ಮಲಗಬೇಕಾದ್ರೆ 1 ಸ್ಪೂನು ಚಿಯಾ ಸೀಡ್ಸ್ನ ನೆನಾಕಿ ಇನ್ನೊಂದು ಬೌಲಲ್ಲಿ 4 ಬಾದಾಮಿ ಹಂಗೆ ಡೈಲಿ ನೆನೆಸ್ತೀನಿ. ಡೈಲಿ ಬೆಳಿಗ್ಗೆ ಚಿಯಾ ಸೀಡ್ಸ್ನ ಕುಡ್ದಾದ್ಮೇಲೆ ಬಾದಾಮಿಯನ್ನು ತಿಂತೀನಿ ನಾನು. ಇವಾಗ ನೆಂದಾದ್ಮೇಲೆ ಬೆಳಿಗ್ಗೆ ಈ ಸೈಜಲ್ಲಿ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಸಿಪ್ಪೆ ತೆಗ್ದು ಬೆಳಿಗ್ಗೆ ಇದನ್ನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ ಕೂಡ. ಏನೋ ಗೊತ್ತಿಲ್ಲ, ಇವತ್ತು ಅಲಾರಾಮ್ ಕೂಗಿರೋದೇ ಕೇಳಿಸಿಲ್ಲ. ಅದಕ್ಕೋಸ್ಕರ ಇವಾಗ ಒಂದು ಕ್ವಿಕ್ಕಾಗಿ 10 to 15 ಮಿನಿಟ್ಸ್ ಒಳಗಡೆನೇ ಪೂರ್ತಿ ಆಗೋಗ್ಬಿಡ್ಬೇಕು. ಆ ಥರದ್ದು ಏನಾದರೂ ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡೋದು ಅನ್ನೋದೇ ತಲೆನೋವಪ್ಪ. ಡೈಲಿ ತಿಂಡಿ ಮಾಡಬೇಕು ಅಂದ್ರೇ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಒಂದು ಕ್ವಿಕ್ಕಾಗಿ 10 to 15 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಗಿಬಿಡ್ಬೇಕು. ಆ ಥರ ಏನಾದರೂ ಒಂದು ತಿಂಡಿ ಪ್ರಿಪೇರ್ ಮಾಡಬೇಕು. ನೋಡೋಣ ಬನ್ನಿ, ಏನಾದರೂ ಒಂದು ತಿಂಡಿ ಮಾಡೋಣ. ನಾನಿವಾಗ ಒಂದು ಸ್ವಲ್ಪ 4 to 5 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ನಾವಿಲ್ಲಿ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1 ಅನಾನಸ್ ಹೂವು, ಸ್ವಲ್ಪ ಕಲ್ನಾರು, 1 ಚಕ್ಕೆ, 3 ಲವಂಗ, 1 ಬೇ ಲೀಫ್ ಮತ್ತು 1 ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹಾಕಿಲ್ಲ ಅಷ್ಟೇ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನ ಉದ್ದುದ್ದು ಕಟ್ ಮಾಡಿ ಇವಾಗ ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಹಸಿಮೆಣಸಿಕಾಯಿನ ಉದ್ದಕ್ಕೆ ಸೀಳು ಹಾಕಿದ್ದೀನಿ. ನಾನಿವಾಗ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ನಾನು ಮನೇಲೇ ಮಾಡ್ಕೊಂಡಿದ್ದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಏನು ಬರುತ್ತೆ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ 3 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಕೂಡ ನೀಟಾಗಿ ಫ್ರೈ ಆಗಬೇಕು. ಆ ಥರ ಫುಲ್ಲು ಟೊಮೊಟೊ ಕೂಡ ಪೂರ್ತಿ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಈ ಥರ ಫ್ರೈ ಆಗಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ, ಟೊಮೊಟೊ ಎಲ್ಲನೂ ಕೂಡ ಬೇಗನೆ ಮೆತ್ತಗಾಗುತ್ತೆ. ನೋಡಿ ಇವಾಗ ಎಲ್ಲನೂ ನೀಟಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಕೊತ್ತಂಬರಿನೂ ಮತ್ತು ಪುದೀನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಒಗ್ಗರಣೆಗೆ ಹಾಕೋದ್ರಿಂದ ಅದ್ರದ್ದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೊರಟೋಗಿ ನಾವು ರೈಸ್ ಹಾಕಾದ್ಮೇಲೆ ಅದ್ರ ಫ್ಲೇವರ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಹತ್ತಿರುತ್ತೆ ಎಲ್ಲದಕ್ಕೂ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ ಮತ್ತು 1 ಬೌಲ್ ಆಗೋಷ್ಟು ಕಡಲೆಬೀಜ ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರಾಗೋಷ್ಟು ಹಾಕಿದ್ದೀನಿ. ಸಮ್ಟೈಮ್ಸ್ 2.5 ಹಾಕ್ತೀನಿ. ಅಂದರೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಹಾಕ್ಕೊಳ್ತೀರಾ ಆ ರೀತಿ ಹಾಕ್ಕೊಂಡ್ರೆ ಸಾಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಡಲೆಬೀಜ ಯಾಕೆ ಹಾಕ್ತೆ ಅಂತ ಅಂದರೆ ರೈಸ್ ಬಾತ್ ಆದಮೇಲೆ ಮಧ್ಯದಲ್ಲಿ ತಿನ್ನಬೇಕಾದ್ರೆ ಕಡಲೆಬೀಜ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನಿಲ್ಲಿ ಯಾವುದೇ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಲ್ಲ, ಅದಕ್ಕೋಸ್ಕರ ಕಡಲೆಬೀಜ ಮಧ್ಯದಲ್ಲಿ ಸಿಗೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ವಾಶ್ ಮಾಡಿರೋ ರೈಸ್ ಏನಿರುತ್ತೆ ನಾನು ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಸಮ್ಟೈಮ್ಸ್ ಯಾವುದೇ ತರಕಾರಿ ಇಲ್ದಲೇ ಹೋದರೆ ನಾವು ಅರ್ಜೆಂಟಾಗಿ ಏನಾದರೂ ತಿಂಡಿ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಆವಾಗೆಲ್ಲ ಈ ಥರ ಒಂದು ರೈಸ್ ಬಾತ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. 15 ಮಿನಿಟ್ಸ್, ಒಂದು 10 to 15 ಮಿನಿಟ್ಸ್ ಒಳಗಡೆ ಎಲ್ಲನೂ ಆಗೋಗುತ್ತೆ. ಸ್ವಲ್ಪ ಈರುಳ್ಳಿ, ಟೊಮೊಟೊ ಹೆಚ್ಚಿಟ್ಕೊಂಡ್ರೆ ಸಾಕು, ಎಲ್ಲನೂ ಬೇಗನೆ ಆಗೋಗುತ್ತೆ. ಬನ್ನಿ ಇವಾಗ ಪ್ರೆಷರ್ ಎಲ್ಲ ಹೋಗಿದೆ. ಇವಾಗ ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ನಿಜವಾಗ್ಲೂ ನೀವೇನಾದರೂ ಅಂದ್ಕೊಳ್ಳಿ, ಓಪನ್ ಮಾಡ್ತಿದ್ದಂಗೆ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತೈತೆ. ಇನ್ನೇನಿದ್ರು ಉಪ್ಪು ಖಾರ ಎಲ್ಲ ಏನೇನಿದೆ ಟೇಸ್ಟ್ ಅಷ್ಟೇ ನೋಡಬೇಕು. ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ
ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ಯಾವುದೇ ರೀತಿ ತುಪ್ಪನ ನಾನು ಆ್ಯಡ್ ಮಾಡಲಿಲ್ಲ, ಬರೀ ಆಯಿಲ್ ಅಷ್ಟೇ ಹಾಕಿದ್ದೆ. ನಾನು ಯಾವತ್ತು ಈ ಥರ ರೈಸ್ ಬಾತ್ ಮಾಡಿದ್ರೆ ನಾನು ಎಲ್ಲ ರೈಸ್ ಬಾತ್ ಎಲ್ಲ ಆದಮೇಲೆ ನಾನು ತುಪ್ಪ ಹಾಕೋದು, ಹಾಗಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಜೊತೆಗೆ ಬಿಸಿ ಬಿಸಿಯಾದ ರೈಸ್ ಬಾತ್ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ವಿಕ್ಕಾಗಿ 10 to 15 ಮಿನಿಟ್ಸ್ ಒಳಗಡೆ ಯಾವ ರೀತಿ ರೈಸ್ ಬಾತ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಒಂದಾದರೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆದಂಗೆ, ಹಾಗಾಗಿ ಇವತ್ತಿನ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಎಲ್ಲಿ ನೋಡಿದ್ರೂ ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ಕಡೆನೂ ಈ ಹಳದಿ ಮ್ಯಾಜಿಕ್ಕು ಟ್ರೆಂಡ್ ಆಗಿದೆ. ಹಾಗಾಗಿ ನಾನು ಕೂಡ ನನ್ನ ಮಗನ ಜೊತೆಗೆ ಈ ಹಳದಿ ಮ್ಯಾಜಿಕ್ನ ಟ್ರೈ ಮಾಡಿದೆ. ಈ ವಿಡಿಯೋ ಕೂಡ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು ನೀವು. ಈ ಹಳದಿ ಮ್ಯಾಜಿಕ್ ಜೊತೆಗೆ ನಾನು ಇದನ್ನು ಕೂಡ ಟ್ರೈ ಮಾಡಿದೆ, ಇದು ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗೋವರೆಗೂ ಬಾಯ್ ಬಾಯ್.